ಮದುವೆಯಾದ 2ನೇ ದಿನವೇ ನನಗೆ ಒಂದು ವಿಷಯ ಸ್ಪಷ್ಟವಾಯಿತು. ನನ್ನ ಅತ್ತೆಯ ಜೊತೆಗೆ ನನ್ನ ನಾದಿನಿಯನ್ನು ಸಂತೋಷವಾಗಿರಿಸಬೇಕೆಂದು ಅರಿವಾಯಿತು. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಿದ್ರು. ಸಣ್ಣ ಸಣ್ಣ ವಿಷಯಗಳಲ್ಲೇ ಖುಷಿಪಡುತ್ತಿದ್ರು. ಅತ್ತೆಯ ಸ್ವಭಾವವು ಮೃದು. ಆದರೆ ನಿಜವಾದ ಸಮಸ್ಯೆ ನನ್ನ ನಾದಿನಿಯದ್ದಾಗಿತ್ತು. ಅವಳಿಗೆ ಈಗಾಗಲೇ 36 ವರ್ಷವಾಗಿದ್ದರೂ ಇನ್ನೂ ಮದುವೆಯಾಗಿರಲಿಲ್ಲ. ಅದೇ ಕಾರಣಕ್ಕೆ ಅವರು ಯಾವಾಗಲೂ ಕಿರಿಕಿರಿ ಸ್ವಭಾವದಿಂದಿರುತ್ತಿದ್ದರು. ನನ್ನ ಗಂಡ ಕೂಡ ಅವರ ಮುಂದೆ ಬಹಳ ಮೌನವಾಗಿರುತ್ತಿದ್ದರು. ಅವರು ಏನೇ ಹೇಳಿದರೂ ವಿರೋಧಿಸುತ್ತಿರಲಿಲ್ಲ. ಒಂದು ದಿನ ಮಿತಿ ಮೀರಿತು. ಕಾರ್ತಿಕ್ ನನಗಾಗಿ ಕೆಂಪು ಬಣ್ಣದ ಬಳೆಗಳನ್ನು ತಂದಿದ್ದರು. ನಾನು ಸಂತೋಷದಿಂದ ಅವುಗಳನ್ನು ಧರಿಸಿದೆ. ನಾನು ಕೆಲಸ ಮಾಡುತ್ತಿದ್ದಾಗಲೆಲ್ಲ ಬಳೆಗಳ ಜಣಜಣ ಶಬ್ದ ಮನೆಯೆಲ್ಲ ಕೇಳಿಸುತ್ತಿತ್ತು. ಆ ಶಬ್ದವನ್ನು ಕೇಳಿದ ನನ್ನ ನಾದಿನಿ ಕೋಪದಿಂದ ತಮ್ಮ ಕೊಠಡಿಯಿಂದ ಹೊರಬಂದು ನನ್ನ ಮೇಲೆ ಗಟ್ಟಿಯಾಗಿ ಕೂಗುತ್ತಾ, ನನ್ನನ್ನು ಹೊಟ್ಟೆ ಕಿಚ್ಚುಪಡಿಸಲು ಈ ಬಳೆಗಳನ್ನು ಹಾಕಿಕೊಂಡಿದ್ದೀಯಲ್ಲವೇ? ನಿನಗೆ 18ನೇ ವಯಸ್ಸಿನಲ್ಲೇ ಮದುವೆಯಾಯಿತು. ಆದರೆ ನನಗೆ 36 ವರ್ಷವಾಗಿದ್ದರೂ ಇನ್ನೂ ತಂದೆ ತಾಯಿಯ ಮನೆಯಲ್ಲೇ ಕುಳಿತಿದ್ದೇನೆ ಎಂದು ಹೇಳಿದಳು. ನನ್ನ ನಾದಿನಿ ಕಾವ್ಯಾಳ ಈ ರೂಪವನ್ನು ನೋಡಿ ನಾನು ಹೆದರಿಬಿಟ್ಟೆ. ಆಗ ನಾನು, ಇಲ್ಲ ಅಕ್ಕ, ಹಾಗೇನೂ ಇಲ್ಲ. ಕಾರ್ತಿಕ್ ಈ ಬಳೆಗಳನ್ನು ನನಗಾಗಿ ತಂದಿದ್ರು. ಅದಕ್ಕಾಗಿ ನಾನು ಅವನ್ನು ಧರಿಸಿದ್ದೇನೆ ಎಂದು ಉತ್ತರಿಸಿದೆ. ದೇವರ ಸಾಕ್ಷಿಯಾಗಿ ನಿಮ್ಮನ್ನು ಹೊಟ್ಟೆ ಕಿಚ್ಚುಪಡಿಸಲು ಈ ಬಳೆಗಳನ್ನು ಧರಿಸಬೇಕು ಎಂಬ ಕೆಟ್ಟ ಆಲೋಚನೆಯು ನನ್ನ ಮನಸ್ಸಿಗೆ ಬಂದಿರಲಿಲ್ಲ. ನಾನು ಈ ಬಳೆಗಳನ್ನು ಕಾರ್ತಿಕ್ ಅವರ ಸಂತೋಷಕ್ಕಾಗಿ ಧರಿಸಿದ್ದೇ ಹೊರತು ನಿಮ್ಮ ಕೆಣಕಲು ಅಲ್ಲ. ಆದರೆ ನನ್ನ ಈ ಮಾತು ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಕಾವ್ಯ ಅಕ್ಕ ಜೋರಾಗಿ ಅಳಲು ಆರಂಭಿಸಿದರು. ಅವರ ಅಳುವಿನ ಶಬ್ದ ಕೇಳಿ ನನ್ನ ಗಂಡ ಮತ್ತು ನನ್ನ ಅತ್ತೆಯು ತಮ್ಮ ತಮ್ಮ ರೂಮಿನಿಂದ ಹೊರಬಂದರು. ಕಾವ್ಯ ಅಷ್ಟು ಜೋರಾಗಿ ಅಳುತ್ತಿರುವುದನ್ನು ನೋಡಿ ನಾನು ತುಂಬ ಗಾಬರಿಗೊಂಡೆ. ನನ್ನ ಅತ್ತೆ ಬಂದ ತಕ್ಷಣವೇ ಮಗಳನ್ನು ಸಮಾಧಾನಪಡಿಸಿ ಅಪ್ಪಿಕೊಂಡು, ಏನಾಯಿತು ಮಗಳೇ, ಯಾಕೆ ಅಳುತ್ತಿದ್ದೀಯಾ, ನನಗೆ ಹೇಳು ಎಂದು ಕೇಳಿದರು. ಅದಕ್ಕೆ ಕಾವ್ಯ ಅಳುತ್ತಲೇ, ಅಮ್ಮ, ಇವಳು ಈ ಕೆಂಪು ಬಳೆಗಳನ್ನು ಹಾಕಿಕೊಂಡು ನನ್ನನ್ನು ಕೆಣಕುತ್ತಿದ್ದಾಳೆ. ಈ ಬಳೆಗಳನ್ನು ಕಾರ್ತಿಕ್ ನನಗೆ ತಂದಿದ್ದಾರೆ. ನೀನು ಮಾತ್ರ ತಂದೆ ತಾಯಿಯ ಮನೆಯಲ್ಲೇ ಕೂತು ವಯಸ್ಸಾಗಿಬಿಟ್ಟೆ. ಗಂಡನ ಪ್ರೀತಿಯ ಸುಖವೇನು ಎಂಬುದು ನಿನಗೆ ಏನು ಗೊತ್ತು ಎಂದು ಹೇಳುತ್ತಿದ್ದಾಳೆ ಎಂದರು. ಕಾವ್ಯ ಮಾತು ಕೇಳಿದ ತಕ್ಷಣ ನನ್ನ ಅತ್ತೆ ನನ್ನನ್ನು ಕೋಪದಿಂದ ನೋಡಿದರು. ನಾನು ನನ್ನನ್ನು ಸಮರ್ಥಿಸಿಕೊಳ್ಳುತ್ತಾ, ಇಲ್ಲ ಅತ್ತೆ, ನಾನು ಹಾಗೇನೂ ಹೇಳಿಲ್ಲ. ಕಾವ್ಯ ಅಕ್ಕ ಸುಳ್ಳು ಹೇಳುತ್ತಿದ್ದಾರೆ ಎಂದೆ. ನಾನು ಅಷ್ಟು ಹೇಳುತ್ತಿದ್ದಂತೆಯೇ ಕಾವ್ಯ ಏಕಾಏಕಿ ಎದ್ದು ಬಂದು ನನ್ನ ಕೆನ್ನೆಗೆ ಬಲವಾಗಿ ಒಂದು ಏಟು ಹೊಡೆದರು. ನಾನು ಬೆಚ್ಚಿಬಿದ್ದು ಒಮ್ಮೆ ನನ್ನ ಗಂಡನನ್ನು ಮತ್ತೆ ಒಮ್ಮೆ ಕಾವ್ಯಳನ್ನು ನೋಡುತ್ತಿದ್ದೆ. ಆಗ ಕಾವ್ಯ ಕೋಪದಿಂದ ನನ್ನನ್ನು ಸುಳ್ಳುಗಾರ್ತಿ ಎಂದು ಹೇಳುವ ಧೈರ್ಯ ನಿನಗೆ ಹೇಗೆ ಬಂತು ಎಂದು ಗದರಿದರು. ನನ್ನ ಗಂಡ ಸುಮ್ಮನೆ ನಿಂತಿದ್ದರು. ನನ್ನ ಪರವಾಗಿ ಒಂದು ಮಾತನ್ನು ಆಡಲಿಲ್ಲ. ನಾನು ಚಿಕ್ಕವಳಾಗಿದೆ, ಅನುಭವವೂ ಕಡಿಮೆ. ನನ್ನ ಗಂಡನ ಪ್ರೀತಿಯ ಮೇಲೆ ನನಗೆ ತುಂಬ ಹೆಮ್ಮೆ ಇತ್ತು. ಆದರೆ ಆ ಹೆಮ್ಮೆ ಆ ದಿನ ಸಂಪೂರ್ಣವಾಗಿ ನಶಿಸಿ ಹೋಯಿತು. ನಾನು ಅಳುತ್ತಾ ನನ್ನ ರೂಮಿಗೆ ಹೋದೆ. ಎಲ್ಲವನ್ನ ಬಿಟ್ಟು ಅಲ್ಲಿಂದ ಹೊರಟು ಹೋಗಬೇಕು ಎಂದು ಮನಸ್ಸಾಯಿತು. ಕೊನೆಗೆ ನನ್ನ ಮನಸ್ಸಿನ ಮಾತನ್ನೇ ಕೇಳಿದೆ. ಆ ವಯಸ್ಸಿನಲ್ಲಿ ಹುಡುಗಿಯರು ಹೆಚ್ಚಾಗಿ ತಮ್ಮ ಹೃದಯದ ಮಾತನ್ನೇ ಕೇಳುತ್ತಾರೆ. ನಾನು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಆರಂಭಿಸಿದೆ. ಇನ್ನೂ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ಕಾರ್ತಿಕ್ ಒಳಗೆ ಬಂದು ಕಾವ್ಯಳನ್ನು ನನ್ನ ಮುಂದೆ ನಿಲ್ಲಿಸಿ ನನ್ನ ಹೆಂಡತಿಯ ಬಳಿ ಕ್ಷಮೆ ಕೇಳು ಎಂದು ಹೇಳುತ್ತಾರೆ ಎಂದು. ಆದರೆ ಅದು ನನ್ನ ಭ್ರಮೆಯಾಗಿತ್ತು. 1 ಗಂಟೆ ಕಳೆದು ಹೋಯಿತು. ಕಾರ್ತಿಕ್ ಒಮ್ಮೆ ಕೂಡ ರೂಮಿನ ಕಡೆ ಇಣುಕಿ ನೋಡಲಿಲ್ಲ. ನಾನು ನನ್ನ ಬ್ಯಾಗ್ ತೆಗೆದುಕೊಂಡು ಕೋಪದಿಂದ ಕೊಠಡಿಯಿಂದ ಹೊರಬಂದೆ. ಆಗ ನನ್ನ ಅತ್ತೆ, ಕಾವ್ಯ ಮತ್ತು ನನ್ನ ಗಂಡ ಮೂವರು ತಲೆ ಸೇರಿಸಿ ಏನೋ ಚರ್ಚೆ ಮಾಡುತ್ತಿದ್ದರು. ನನ್ನ ಕೈಯಲ್ಲಿ ಬ್ಯಾಗ್ ಕಂಡ ತಕ್ಷಣ ಕಾರ್ತಿಕ್ ಗಾಬರಿಗೊಂಡು ನನ್ನ ಬಳಿ ಬಂದು, ಈ ಬ್ಯಾಗ್ ಹಿಡಿದು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರು. ನಾನು ಕೋಪದಿಂದ, ನಾನು ನಿಮ್ಮ ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ನನಗೆ ಗೌರವವಿಲ್ಲದ ಮನೆಯಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಎಂದೆ. ನನ್ನ ಮಾತು ಕೇಳಿ ಕಾರ್ತಿಕ್ ತುಂಬ ಗಾಬರಿಯಾದರು. ಹೀಗೆಲ್ಲ ಹುಚ್ಚುತನ ಮಾಡಬೇಡ, ಕುಳಿತು ಶಾಂತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬಹುದು ಎಂದು ಹೇಳಿದರು. ನಾನು ಕೋಪದಿಂದ, ನನಗೆ ಈಗ ಒಂದು ಕ್ಷಣವೂ ಇಲ್ಲಿ ಇರಲು ಇಷ್ಟವಿಲ್ಲ. ನಿಮ್ಮ ತಂಗಿ ನನ್ನ ಬಳಿ ಕ್ಷಮೆ ಕೇಳಿದರೆ ಮಾತ್ರ ನಾನು ಈ ಮನೆಯಲ್ಲಿ ಇರುತ್ತೇನೆ ಎಂದೆ. ನನ್ನ ಮಾತು ಕೇಳಿದ ನನ್ನ ಅತ್ತೆ ಎದ್ದು ನಿಂತು, ಸೊಸೆ, ಯಾವ ಕನಸಿನಲ್ಲಿ ಬದುಕುತ್ತಿದ್ದೀಯಾ? ನನ್ನ ಮಗಳು ನಿನ್ನ ಬಳಿ ಯಾವತ್ತೂ ಕ್ಷಮೆ ಕೇಳುವುದಿಲ್ಲ. ಕಾರ್ತಿಕ್, ನೀನು ಕೂಡ ಇವಳನ್ನು ತಡೆಯಬೇಡ. ಹೋಗಬೇಕೆಂದರೆ ಹೋಗಲಿ ಎಂದು ಹೇಳಿದರು. ಅತ್ತೆಯ ಮಾತು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ಅವರು ನನ್ನ ಪರವಾಗಿ ನಿಲ್ಲುತ್ತಾರೆ ಎಂದು ನಾನು ಭಾವಿಸಿದ್ದೆ. ತಾಯಿಯ ಮಾತು ಕೇಳಿದ ಕಾರ್ತಿಕ್ ಸಂಪೂರ್ಣ ಮೌನವಾಗಿ ಬಿಟ್ಟರು. ನಾನು ಬೇಸರದಿಂದ ಅವರನ್ನು ನೋಡಿದೆ. ಆದರೆ ಅವರು ನನ್ನ ಕಣ್ಣನ್ನೇ ತಪ್ಪಿಸಿಕೊಂಡರು. ಒಬ್ಬ ಹೆಂಡತಿಗೆ ತನ್ನ ಗಂಡನ ಪ್ರೀತಿಯ ಮೇಲೆಯೇ ಹೆಚ್ಚು ಹೆಮ್ಮೆ ಇರುತ್ತದೆ. ತನ್ನ ಗಂಡ ತನ್ನ ಅವಮಾನವನ್ನು ಸಹಿಸುವುದಿಲ್ಲ. ತನ್ನ ವಿರುದ್ಧ ಬೆರಳು ತೋರಿಸುವವನ ಕೈಯನ್ನೇ ಮುರಿಯುತ್ತಾನೆ ಎಂಬ ನಂಬಿಕೆ ಇರುತ್ತದೆ. ಆದರೆ ಕಾರ್ತಿಕ್ ನನ್ನ ಹೃದಯವನ್ನೇ ಒಡೆದಿದ್ದರು. ನನ್ನ ಮನಸ್ಸು 100 ತುಂಡುಗಳಾಗಿ ಚೂರಾಗಿತ್ತು. ಕಾರ್ತಿಕ್ಗೆ ನನ್ನ ಪರವಾಗಿಲ್ಲದಿದ್ದರೆ, ಅವರಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲದಿದ್ದರೆ ಈ ಮನೆಯಲ್ಲಿ ಮುಂದೆಂದೂ ಇದೇ ರೀತಿ ಅವಮಾನವಾಗುತ್ತದೆ. ಹೀಗಿರುವಾಗ ಇಲ್ಲಿ ಉಳಿಯುವುದಕ್ಕೆ ಅರ್ಥವೇ ಇಲ್ಲ ಎಂದು ನಾನು ಯೋಚಿಸಿದೆ.
ನಾನು ಕೋಪದಿಂದ ಕಾರ್ತಿಕ್ ಕಡೆ ಕೊನೆಯ ಬಾರಿ ನೋಡಿದೆ. ನಂತರ ನನ್ನ ಬ್ಯಾಗ್ ತೆಗೆದುಕೊಂಡು ಮನೆಯಿಂದ ಹೊರಟೆ. ಹೊರಗೆ ಬಂದು ಒಂದು ಟ್ಯಾಕ್ಸಿ ನಿಲ್ಲಿಸಿ ನನ್ನ ತವರು ಮನೆಯ ಕಡೆ ಹೊರಟೆ. ನನ್ನ ತವರು ಮನೆ ಮತ್ತು ಗಂಡನ ಮನೆ ಒಂದೇ ನಗರದಲ್ಲಿದ್ದುದರಿಂದ ಅಲ್ಲಿಗೆ ತಲುಪಲು ಹೆಚ್ಚಿನ ಸಮಯ ಬೇಕಾಗಲಿಲ್ಲ. ಮನೆಗೆ ತಲುಪಿ ಬಾಗಿಲು ತಟ್ಟಿದೆ. ಬಾಗಿಲನ್ನು ನನ್ನ ಅಣ್ಣ ತೆರೆದನು. ನನ್ನ ಸ್ಥಿತಿ ನೋಡಿ ಅವರು ಗಾಬರಿಯಾದರು. ನಾನು ತಕ್ಷಣ ಅಣ್ಣನನ್ನು ಅಪ್ಪಿಕೊಂಡು ಜೋರಾಗಿ ಅಳಲು ಆರಂಭಿಸಿದೆ. ಅಣ್ಣ ಕೇಳಿದರು, ಏನಾಯಿತು, ಯಾಕೆ ಅಳುತ್ತಿದ್ದೀಯಾ? ನಾನು, ಅಣ್ಣ, ನನ್ನ ನಾದಿನಿ ನನ್ನ ಕೆನ್ನೆಗೆ ರಪ್ಪನೆ ಹೊಡೆದರು ಎಂದೆ. ನನ್ನ ಮಾತು ಕೇಳಿದ ಅಣ್ಣನ ಮುಖದಲ್ಲಿ ಕೋಪ ಮೂಡಿತು. ಏಕೆ ಹೊಡೆದಳು? ಅವಳಿಗೆ ಅಷ್ಟು ಧೈರ್ಯ ಹೇಗೆ ಬಂತು ಎಂದು ಕೇಳಿದರು. ಅಷ್ಟರಲ್ಲಿ ನನ್ನ ತಂಗಿ ಕಲಾ ಮತ್ತು ಅಮ್ಮ ಇಬ್ಬರು ಹೊರಗೆ ಬಂದರು. ಅಮ್ಮ ನನ್ನನ್ನು ಒಳಗೆ ಕರೆದುಕೊಂಡು ಹೋದರು. ನಾನು ಅಳುತ್ತಲೇ ನಡೆದಿದ್ದ ಎಲ್ಲವನ್ನು ಅವರಿಗೆ ವಿವರಿಸಿದೆ. ಅಮ್ಮ, ಕಾರ್ತಿಕ್ ನನಗಾಗಿ ಕೆಂಪು ಬಣ್ಣದ ಬಳೆಗಳನ್ನು ತಂದಿದ್ದರು. ನಾನು ಅವನ್ನು ಧರಿಸಿದೆ. ಆದರೆ ನನ್ನ ನಾದಿನಿಗೆ ಅದನ್ನು ಸಹಿಸಲಾಗಲಿಲ್ಲ. ಅಸೂಯೆಯಿಂದ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಿ ನನ್ನ ಕೆನ್ನೆಗೆ ರಪ್ಪನೆ ಹೊಡೆದರು ಎಂದೆ. ಅದನ್ನು ಕೇಳಿದ ಅಣ್ಣ, ಆಗ ಕಾರ್ತಿಕ್ ನಿನ್ನ ಜೊತೆ ಇರಲಿಲ್ಲವೇ? ಅವನು ತನ್ನ ತಂಗಿಯನ್ನು ತಡೆಯಲಿಲ್ಲವೇ ಎಂದು ಕೇಳಿದರು. ನಾನು ತಲೆ ತಗ್ಗಿಸಿ, ಇಲ್ಲ, ಕಾರ್ತಿಕ್ ಏನೂ ಮಾತನಾಡಲಿಲ್ಲ. ನಾನು ಸಾಮಾನುಗಳನ್ನು ತೆಗೆದುಕೊಂಡು ಮನೆ ಬಿಟ್ಟು ಬರುತ್ತಿದ್ದಾಗ ಮಾತ್ರ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಅವರ ಅಮ್ಮ ತಡೆಯಬೇಡ ಎಂದು ಹೇಳಿದ ಕೂಡಲೇ ಅವರು ಮೌನವಾಗಿ ಬಿಟ್ಟರು. ನಂತರ ನನ್ನನ್ನು ತಡೆಯಲು ಪ್ರಯತ್ನಿಸಲಿಲ್ಲ ಎಂದೆ. ನನ್ನ ಮಾತು ಕೇಳಿದ ಅಮ್ಮನಿಗೆ ತುಂಬ ಕೋಪ ಬಂತು. ಅಮ್ಮ ನನ್ನನ್ನು ಸಮಾಧಾನಪಡಿಸುತ್ತಾ, ಅಳಬೇಡ ಮಾಲಾ, ಚಿಂತಿಸಬೇಡ, ಎಲ್ಲವೂ ಸರಿಯಾಗುತ್ತದೆ. ನಿನ್ನ ಅಪ್ಪ ಬರಲಿ, ನಡೆದ ಎಲ್ಲವನ್ನು ಅವರಿಗೆ ಹೇಳುತ್ತೇನೆ ಎಂದರು. ನಂತರ ಅವರು ನನ್ನ ತಂಗಿ ಕಲಾಗೆ, ಕಲಾ, ಮಾಲಾ ಅಕ್ಕನನ್ನು ರೂಮಿಗೆ ಕರೆದುಕೊಂಡು ಹೋಗು, ಅವಳಿಗೆ ನೀರು ಕೊಡು ಎಂದು ಹೇಳಿದರು. ಕಲಾ ನನ್ನನ್ನು ಕೋಣೆಗೆ ಕರೆದುಕೊಂಡು ಹೋದಳು. ಅವಳು ನನಗಿಂತ 4 ವರ್ಷ ಚಿಕ್ಕವಳು. ಕಾರ್ತಿಕ್ ಮತ್ತು ನನ್ನ ಪ್ರೀತಿಗೆ ಅವಳು ಸಾಕ್ಷಿಯಾಗಿದ್ದಳು. ನಾವು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸುತ್ತಿದ್ದೆವು ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತಾ ಕಲಾ ಹೇಳಿದಳು, ಅಕ್ಕ, ನಿಮ್ಮ ನಾದಿನಿ ನಿಮ್ಮ ಜೊತೆ ಇರುವವರೆಗೂ ನಿಮಗೆ ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ ಎಂದು ನಾನು ಮೊದಲೇ ಹೇಳಿರಲಿಲ್ಲವೇ? ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಿ, ಅವರ ಮದುವೆಯಾದ ಮೇಲೆ ಎಲ್ಲವೂ ಸರಿಯಾಗುತ್ತದೆ ಎಂದು ಕಲಾ ಬಹಳ ಹೊತ್ತು ನನ್ನ ಜೊತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುತ್ತಾ ನನ್ನ ಮನಸ್ಸನ್ನು ಹಗುರಗೊಳಿಸಲು ಪ್ರಯತ್ನಿಸಿದಳು. ನನಗೆ ಸ್ವಲ್ಪ ಸಮಾಧಾನವಾದ ನಂತರ, ಅಕ್ಕ, ಈಗ ಸ್ವಲ್ಪ ವಿಶ್ರಾಂತಿ ಮಾಡಿ ಎಂದು ಹೇಳಿ ಹೊರಗೆ ಹೋದಳು. ನಾನು ಹಳೆಯ ನೆನಪುಗಳನ್ನು ನೆನೆಯತೊಡಗಿದೆ. ಕಾರ್ತಿಕ್ ಮತ್ತು ನನ್ನ ಪ್ರೀತಿ 5 ವರ್ಷಗಳಷ್ಟು ಹಳೆಯದು. ನಾವು ಇಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದೆವು. ನಮ್ಮದು ಬಾಲ್ಯದ ಪ್ರೀತಿ. ಕಾರ್ತಿಕ್ ಆಗ 10ನೇ ತರಗತಿಯಲ್ಲಿ ಓದುತ್ತಿದ್ದರು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. 10ನೇ ತರಗತಿ ಮುಗಿದ ನಂತರ ಕಾರ್ತಿಕ್ ಕಾಲೇಜಿಗೆ ಹೋದರು. ನಾನು ಅದೇ ಶಾಲೆಯಲ್ಲೇ ಮುಂದುವರಿದೆ. ಆದರೆ ನಾವು ಫೋನ್ನಲ್ಲಿ ಆಗಾಗ ಮಾತನಾಡ್ತಿದ್ವಿ. ಕಾರ್ತಿಕ್ ಓದು ಮುಗಿಸಿ ಉದ್ಯೋಗ ಪಡೆದುಕೊಂಡ್ರು. ಆದರೆ ನನಗೆ ಮುಂದೆ ಓದುವ ಆಸಕ್ತಿ ಇರಲಿಲ್ಲ. ಆದ್ದರಿಂದ ನಾನು ಮಧ್ಯದಲ್ಲೇ ಓದನ್ನು ನಿಲ್ಲಿಸಿದೆ. ಅಷ್ಟರಲ್ಲಿ ನನ್ನ ಅಪ್ಪನಿಗೆ ನನ್ನ ಮದುವೆಯ ಚಿಂತೆ ಶುರುವಾಯಿತು. ನಾನು ಕಾರ್ತಿಕ್ಗೆ ಫೋನ್ ಮಾಡಿ, ಕಾರ್ತಿಕ್, ಬೇಗ ನಿಮ್ಮ ಮನೆಯವರನ್ನು ನಮ್ಮ ಮನೆಗೆ ಕಳುಹಿಸಿ. ನನ್ನ ಅಪ್ಪ ನನ್ನ ಮದುವೆ ಮಾಡಲು ಬಯಸುತ್ತಿದ್ದಾರೆ. ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಮದುವೆಯಾಗಲಾರೆ ಎಂದು ಹೇಳಿದೆ. ಅದಕ್ಕೆ ಕಾರ್ತಿಕ್, ಮಾಲಾ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ. ಮದುವೆಯಾಗುವುದಾದರೆ ನಿನ್ನನ್ನೇ ಮದುವೆಯಾಗುತ್ತೇನೆ. ಆದರೆ ನಾನು ಅಸಹಾಯಕ. ನನ್ನ ಅಕ್ಕನ ಮದುವೆಯಾಗುವವರೆಗೂ ನಾನು ಮದುವೆಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ಅವರ ಮದುವೆಯಾಗುವವರೆಗೂ ನೀನು ಕಾಯಬೇಕು ಎಂದರು. ಹೀಗೆ ಕಾಯುತ್ತಾ 2 ವರ್ಷಗಳು ಕಳೆದು ಹೋದವು. ಅದೃಷ್ಟವಶಾತ್ ಆ 2 ವರ್ಷಗಳಲ್ಲಿ ನನ್ನ ಅಪ್ಪನಿಗೆ ನನಗಾಗಿ ಯಾವ ಸಂಬಂಧವೂ ಇಷ್ಟವಾಗಲಿಲ್ಲ. ನಾನು ಹಗಲು ರಾತ್ರಿ ಕಾವ್ಯ ಅಕ್ಕನ ಮದುವೆ ಬೇಗ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಆದರೆ 2 ವರ್ಷ ಕಳೆದರೂ ಕಾವ್ಯ ಮದುವೆ ಆಗಲೇ ಇಲ್ಲ. ಅಷ್ಟರಲ್ಲಿ ಒಂದು ದಿನ ನನ್ನ ಅಪ್ಪನಿಗೆ ನನಗಾಗಿ ಒಂದು ಸಂಬಂಧ ಇಷ್ಟವಾಗಿ ಅದನ್ನು ನಿಶ್ಚಯ ಮಾಡಿಬಿಟ್ಟರು. ಆ ದಿನ ನಾನು ತುಂಬ ಅತ್ತೆ. ಊಟ ತಿಂಡಿಯನ್ನು ಬಿಟ್ಟೆ. ಯಾವಾಗಲೂ ದುಃಖದಿಂದ ನನ್ನ ಕೋಣೆಯಲ್ಲೇ ಕುಳಿತುಕೊಳ್ಳುತ್ತಿದ್ದೆ. ಕಾರ್ತಿಕ್ ಕೂಡ ತುಂಬ ನೋವಿನಲ್ಲಿದ್ದರು. ಆದರೆ ಅವರು ಏನು ಮಾಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇದ್ದರು. ನನ್ನ ಸ್ಥಿತಿಯನ್ನು ಅಮ್ಮ ಗಮನಿಸದೇ ಇರಲಿಲ್ಲ. ಒಂದು ದಿನ ಅವರು ನನ್ನ ಬಳಿ ಬಂದು, ಮಾಲಾ, ನಿನಗೆ ಏನಾಗಿದೆ? ಯಾಕೆ ಹೀಗೆ ಆಗಿದ್ದೀಯಾ? ನಿನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ನನಗೆ ಹೇಳು ಎಂದು ಕೇಳಿದರು. ಅಷ್ಟರೊಳಗೆ ನನ್ನ ಸಹನೆಯ ಕಟ್ಟೆ ಒಡೆದಿತ್ತು. ನಾನು ನನ್ನ ಮನಸ್ಸಿನ ಎಲ್ಲ ಮಾತುಗಳನ್ನು ಅಮ್ಮನ ಮುಂದೆ ಹೇಳಿಬಿಟ್ಟೆ. ಅಮ್ಮ, ನಾನು ಬೇರೆ ಒಬ್ಬ ಹುಡುಗನನ್ನು ಪ್ರೀತಿಸುತ್ತೇನೆ. ಈ ಮದುವೆ ನನಗೆ ಬೇಡ. ನಾನು ಇಷ್ಟಪಟ್ಟ ಹುಡುಗನ ಜೊತೆ ನನ್ನ ಮದುವೆಯಾಗದಿದ್ದರೆ ನಾನು ಬದುಕಲಾರೆ ಎಂದೆ. ನನ್ನ ಮಾತು ಕೇಳಿ ಅಮ್ಮ ತುಂಬ ಗಾಬರಿಯಾದರು. ಅವರು ಆಶ್ಚರ್ಯದಿಂದ, ಮಾಲಾ, ಈ ವಿಷಯವನ್ನು ಮೊದಲು ಯಾಕೆ ಹೇಳಲಿಲ್ಲ ಎಂದು ಕೇಳಿದ್ರು. ಮತ್ತೆ ಅಮ್ಮ ಹೇಳಿದ್ರು, ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡ. ನಾನು ನಿನ್ನ ಅಪ್ಪನ ಜೊತೆ ಮಾತನಾಡುತ್ತೇನೆ ಎಂದರು. ಆಮೇಲೆ ಅಮ್ಮ ಅಪ್ಪನೊಂದಿಗೆ ಮಾತನಾಡಿ ಹೇಗೋ ಅವರನ್ನು ಒಪ್ಪಿಸಿದರು.
ಸದ್ಯಕ್ಕೆ ಈ ಮದುವೆ ನನ್ನ ಇಷ್ಟದ ಮದುವೆ ಎಂಬ ವಿಷಯವನ್ನು ನನ್ನ ಅಣ್ಣನಿಂದ ಮುಚ್ಚಿಡಲಾಯಿತು. ನನ್ನ ಅಣ್ಣನ ಹೆಸರು ಮಹೇಶ್. ಅವನು ನನಗಿಂತ ದೊಡ್ಡವರು ಮತ್ತು ತುಂಬ ಕಠಿಣ ಸ್ವಭಾವದವರು. ಅಮ್ಮ ಅಪ್ಪ ಕಾರ್ತಿಕ್ ಬಗ್ಗೆ ಸಂಪೂರ್ಣ ವಿಚಾರಿಸಿದರು. ಆಗ ಅವರಿಗೆ ಹುಡುಗ ಒಳ್ಳೆಯವನು ಎಂಬ ನಂಬಿಕೆ ಬಂತು. ಅವರು ಮದುವೆಗೆ ಒಪ್ಪಿದರು. ಅಪ್ಪ ನನಗೆ ಹೇಳಿದರು, ಮಾಲಾ, ಹುಡುಗ ನಮಗೆ ಇಷ್ಟವಾಗಿದ್ದಾನೆ. ಆದರೆ ಒಂದು ವಿಷಯ ಮಾತ್ರ ನಮ್ಮನ್ನು ಚಿಂತೆಗೆ ದೂಡುತ್ತಿದೆ. ನಿನ್ನ ನಾದಿನಿಗೆ ಇನ್ನೂ ಮದುವೆಯಾಗಿಲ್ಲ. ಅವಳ ಮದುವೆಯ ವಯಸ್ಸು ಮೀರಿ ಹೋಗಿದೆ. ಆದ್ದರಿಂದ ಅವಳು ನಿನಗಾಗಿ ಯಾವಾಗಲೂ ಟೀಕೆ ಮಾಡಬಹುದು. ಪ್ರತಿಯೊಂದು ವಿಷಯದಲ್ಲೂ ನಿನ್ನ ಜೊತೆ ಸ್ಪರ್ಧೆ ಮಾಡಬಹುದು. ನೀನು ನಮ್ಮ ಮುದ್ದಿನ ಮಗಳು. ನಾವು ಎಂದಿಗೂ ನಿನ್ನೊಂದಿಗೆ ಗಟ್ಟಿಯಾಗಿ ಮಾತನಾಡಿಲ್ಲ. ಈ ಮದುವೆಯ ಬಗ್ಗೆ ನನಗೆ ಭಯವಾಗುತ್ತಿದೆ. ನೀನು ಅಲ್ಲಿ ಸಂತೋಷವಾಗಿರುತ್ತೀಯೋ ಇಲ್ಲವೋ ಗೊತ್ತಿಲ್ಲ ಎಂದರು. ಆದರೆ ಆಗ ನಾನು ಕಾರ್ತಿಕ್ ಅವರ ಪ್ರೀತಿಯಲ್ಲಿ ಸಂಪೂರ್ಣ ಮುಳುಗಿದ್ದೆ. ನಾನು ಅಪ್ಪನಿಗೆ, ಅಪ್ಪ, ಯಾವುದೇ ಪರಿಸ್ಥಿತಿಯಲ್ಲೂ ನನಗೆ ಈ ಸಂಬಂಧ ಒಪ್ಪಿಗೆ ಇದೆ. ಸುಖ ದುಃಖ ಜೀವನದ ಭಾಗಗಳು. ನನ್ನ ನಾದಿನಿ ನನಗೆ ನೋವು ಕೊಟ್ಟರೂ ನನಗೆ ಸಂತೋಷ ಕೊಡಲು ಕಾರ್ತಿಕ್ ಇದ್ದಾರೆ ಎಂದೆ. ಇಂದು ಆ ಮಾತುಗಳು ನೆನಪಾದಾಗ ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಕಾರ್ತಿಕ್ನಿಂದ ನನಗೆ ಇಂತಹ ವರ್ತನೆ ನಿರೀಕ್ಷೆಯೇ ಇರಲಿಲ್ಲ. ಅವರು ನನ್ನ ಹೃದಯವನ್ನು ಒಡೆದಿದ್ದರು. ಆ ದಿನ ಕಾರ್ತಿಕ್ ನನ್ನ ಪರವಾಗಿ ನಿಂತಿದ್ದರೆ ಮದುವೆಯಾಗಿ ಕೇವಲ 3 ತಿಂಗಳಲ್ಲೇ ನಾನು ಕೋಪದಿಂದ ತವರು ಮನೆಗೆ ಬರಬೇಕಾಗುತ್ತಿರಲಿಲ್ಲ. ಸಂಜೆ ಅಪ್ಪ ಮನೆಗೆ ಬಂದಾಗ ಅಮ್ಮ ನಡೆದಿದ್ದ ಎಲ್ಲ ವಿಷಯಗಳನ್ನು ವಿವರವಾಗಿ ಹೇಳಿದರು. ಎಲ್ಲವನ್ನು ಕೇಳಿದ ಅಪ್ಪ ತುಂಬ ಕೋಪಗೊಂಡರು. ಅವರು ಹೇಳಿದರು, ಇನ್ನು ಮುಂದೆ ನನ್ನ ಮಗಳನ್ನು ನಾನು ಅತ್ತೆ ಮನೆಗೆ ಕಳುಹಿಸುವುದಿಲ್ಲ. ತಾಯಿ ತಂದೆಯರು ತಮ್ಮ ಹೆಣ್ಣು ಮಕ್ಕಳನ್ನು ಹೀಗೆ ಅವಮಾನವಾಗಲು ಮದುವೆ ಮಾಡಿಕೊಡುವುದಿಲ್ಲ. ಗಂಡ ಹೆಂಡತಿಯ ನಡುವೆ ಏನಾದರೂ ಸಮಸ್ಯೆ ಇದ್ದರೆ ಅದು ಬೇರೆಯ ಮಾತು. ಆದರೆ ಅವಳ ನಾದಿನಿಗೆ ನನ್ನ ಮಗಳ ಮೇಲೆ ಕೈ ಎತ್ತುವ ಹಕ್ಕು ಯಾರು ಕೊಟ್ಟರು? ನಂತರ ಅವರು ನನ್ನನ್ನು ಸಮಾಧಾನಪಡಿಸಿ, ನೀನು ಚಿಂತೆ ಇಲ್ಲದೆ ಇಲ್ಲೇ ಇರು ಎಂದರು. ಅಮ್ಮ ಅಪ್ಪನಿಗೆ ಕಾರ್ತಿಕ್ ಮರುದಿನವೇ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ ಎಂಬ ವಿಶ್ವಾಸವಿತ್ತು. ನನಗೂ ಅವರು ಖಂಡಿತ ಬರುತ್ತಾರೆ ಎಂಬ ನಂಬಿಕೆ ಇತ್ತು. ಆದರೆ ಅವರು ಬರಲಿಲ್ಲ. ನನ್ನನ್ನು ಕರೆದುಕೊಂಡು ಹೋಗುವುದಂತೂ ದೂರದ ಮಾತು. ಒಂದು ಸಂದೇಶವನ್ನು ಕಳುಹಿಸಲಿಲ್ಲ. ನಾನು ತವರು ಮನೆಯಲ್ಲಿ ಇದ್ದು 1 ವಾರ ಕಳೆದಿತ್ತು. ಈಗ ಕಾರ್ತಿಕ್ ಅವರ ನೆನಪು ನನ್ನನ್ನು ತುಂಬ ಕಾಡತೊಡಗಿತು. ನನ್ನ ಕೋಪವು ಸಂಪೂರ್ಣವಾಗಿ ತಣ್ಣಗಾಗಿತ್ತು. ಮನಸ್ಸು ಮತ್ತೆ ಗಂಡನ ಬಳಿಗೆ ಹೋಗಬೇಕೆಂದು ಹಂಬಲಿಸುತ್ತಿತ್ತು. ನಾನು ಕಾರ್ತಿಕ್ ಅವರನ್ನು ನೆನೆದು ಯಾರಿಗೂ ಕಾಣದಂತೆ ಅಳುತ್ತಿದ್ದೆ. ಒಂದು ದಿನ ಅಮ್ಮ ನಾನು ಅಳುತ್ತಿರುವುದನ್ನು ನೋಡಿಬಿಟ್ಟರು. ಅವರು ಹೇಳಿದರು, ಮಾಲಾ, ನೀನು ಕಾರ್ತಿಕ್ನ ಪ್ರೀತಿಯಲ್ಲಿ ಸಂಪೂರ್ಣ ಮುಳುಗಿದ್ದಿ ಎಂದು ನನಗೆ ಗೊತ್ತಾಗಿದೆ. ಆದರೆ ಒಂದು ವಿಷಯ ಚೆನ್ನಾಗಿ ಕೇಳಿಕೊ. ಕಾರ್ತಿಕ್ ಸ್ವತಃ ನಿನ್ನನ್ನು ಕರೆದುಕೊಂಡು ಹೋಗದೇ ಇದ್ದರೆ ನೀನು ಅವರ ಬಳಿ ಹೋಗಬಾರದು. ಅವರು ಬಂದು ಕ್ಷಮೆ ಕೇಳುವವರೆಗೂ ಆ ಮನೆಯೊಳಗೆ ನಿನ್ನ ಕಾಲಿಡಲು ನಾನು ಬಿಡುವುದಿಲ್ಲ. ನೀನು ಕೂಡ ಅವರಿಗೆ ಫೋನ್ ಅಥವಾ ಮೆಸೇಜ್ ಮಾಡಬಾರದು ಎಂದು ಅಮ್ಮ ತುಂಬ ಕಠಿಣವಾಗಿ ಹೇಳಿದ್ದರಿಂದ ನಾನು ಅವರ ಮಾತನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಆದರೆ ನಾನು ಹಗಲು ರಾತ್ರಿ ಕಾರ್ತಿಕ್ ಅವರನ್ನು ನೆನೆದು ಅಳುತ್ತಿದ್ದೆ. ಕ್ರಮೇಣ ನನ್ನ ಮನಸ್ಸಿನಲ್ಲಿ ಭಯ ಹುಟ್ಟಿತು. ಕಾರ್ತಿಕ್ ನನ್ನನ್ನು ಮರೆತು ಬಿಡಬಹುದೇ? ನನ್ನ ಅತ್ತೆ ನನ್ನನ್ನು ನೋಯಿಸಲು ಕಾರ್ತಿಕ್ಗೆ ಮತ್ತೊಂದು ಮದುವೆ ಮಾಡಿಸಿಬಿಡಬಹುದೇ? ಈ ಆಲೋಚನೆಗಳು ಬಂದಾಗಲೆಲ್ಲ ನನ್ನ ಹೃದಯ ನೋವಿನಿಂದ ತಡಕಾಡುತ್ತಿತ್ತು. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ರಾತ್ರಿ 2 ಗಂಟೆ ಆಗಿತ್ತು. ನಾನು ಕಾರ್ತಿಕ್ ಅವರನ್ನು ನೆನೆಯುತ್ತಲೇ ಇದ್ದೆ. ಕೊನೆಗೆ ತಡೆಯಲಾಗದೆ ಅವರಿಗೆ ಕರೆ ಮಾಡಿದೆ. 2ನೇ ರಿಂಗ್ನಲ್ಲೇ ಕಾರ್ತಿಕ್ ಫೋನ್ ಎತ್ತಿದ್ದರು. ಅವರ ಧ್ವನಿ ಕೇಳಿದ ತಕ್ಷಣ ನನ್ನ ಸಹನೆಯ ಕಟ್ಟೆ ಒಡೆದು ಹೋಯಿತು. ನಾನು ಜೋರಾಗಿ ಅಳಲು ಆರಂಭಿಸಿದೆ. ನಾನು ಕೇಳಿದೆ, ಕಾರ್ತಿಕ್, ನಿಮಗೆ ನನ್ನ ನೆನಪು ಬರೋದಿಲ್ಲವೇ? ಆಗ ಆ ಕಡೆಯಿಂದ ಕಾರ್ತಿಕ್ ಹೇಳಿದರು, ಹುಚ್ಚಿ, ನಾನು ನಿನ್ನನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂದು ಹೇಗೆ ಯೋಚಿಸಿದೆ? ಈಗಷ್ಟೇ ನಿನ್ನ ಫೋಟೋ ಜೊತೆ ಮಾತನಾಡ್ತಿದ್ದೆ. ನಿನ್ನನ್ನೇ ನೆನಪಿಸಿಕೊಳ್ಳುತ್ತಿದ್ದೆ. ಅವರು ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಕರಗಿತು. ನಾನು ಕಣ್ಣೀರು ತುಂಬಿದ ಧ್ವನಿಯಲ್ಲಿ ಕೇಳಿದೆ, ಹಾಗಿದ್ದರೆ ನನ್ನನ್ನು ಕರೆದುಕೊಂಡು ಹೋಗಲು ಯಾಕೆ ಬರಲಿಲ್ಲ? ಅದಕ್ಕೆ ಕಾರ್ತಿಕ್ ಹೇಳಿದರು, ನಾನು ನಿನ್ನನ್ನು ಕರೆದುಕೊಳ್ಳಲು ಬಂದರೆ ಖಾಲಿ ಕೈಯಲ್ಲಿ ಹಿಂದಿರುಗಿಸುವುದಿಲ್ಲ ಅಲ್ಲವೇ? ನಾನು ತಕ್ಷಣ ಉತ್ತರಿಸಿದೆ, ಇಲ್ಲ, ನೀವು ಬನ್ನಿ, ಖಂಡಿತ ಬನ್ನಿ. ಕಾರ್ತಿಕ್ ಹೇಳಿದರು, ಸರಿ, ಹಾಗಿದ್ದರೆ ನಾಳೆ ಬೆಳಗ್ಗೆ ಸಿದ್ಧವಾಗಿರು. ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ ಎಂದರು. ಬೆಳಗ್ಗೆ ಎದ್ದಾಗ ನನಗೆ ತುಂಬ ಸಂತೋಷವಾಗಿತ್ತು. ಸ್ನಾನ ಮಾಡಿ ಸುಂದರವಾದ ಉಡುಪು ಧರಿಸಿ ಸ್ವಲ್ಪ ಮೇಕಪ್ ಮಾಡಿಕೊಂಡೆ. ಆ ದಿನ ನನ್ನ ಮುಖದಲ್ಲಿ ಖುಷಿ ತುಂಬಿ ತುಳುಕುತ್ತಿತ್ತು. ಅಮ್ಮ ಮತ್ತು ಕಲಾ ನನ್ನನ್ನು ಅನುಮಾನದಿಂದ ನೋಡುತ್ತಿದ್ದರು. ಕಲಾ ಕೇಳಿದಳು, ಏನಪ್ಪ ಅಕ್ಕ ಇಂದು ತುಂಬ ಖುಷಿಯಾಗಿದ್ದೀಯಲ್ಲ ಎಂದು. ನಾನು ನಗುತ್ತಾ, ಹೌದು, ಯಾಕೋ ಇಂದು ಮನಸ್ಸಿಗೆ ತುಂಬ ಸಂತೋಷವಾಗಿದೆ, ಏನೋ ಒಳ್ಳೆಯದು ಆಗಲಿದೆ ಅನಿಸುತ್ತಿದೆ ಎಂದೆ. ಮಧ್ಯಾಹ್ನ 2 ಗಂಟೆಗೆ ನನ್ನ ಅತ್ತೆ, ನಾದಿನಿ ಮತ್ತು ಕಾರ್ತಿಕ್ ನನ್ನನ್ನು ಕರೆದುಕೊಂಡು ಹೋಗಲು ಬಂದರು. ನಾನು ತುಂಬ ಸಂತೋಷಪಟ್ಟೆ. ಅಮ್ಮ, ಕಾರ್ತಿಕ್ ನನ್ನ ಅತ್ತೆ ಮತ್ತು ನಾದಿನಿಗೆ ಚೆನ್ನಾಗಿ ಬುದ್ಧಿ ಹೇಳಿದರು.
ಅಪ್ಪನಿಗೂ ಫೋನ್ ಮಾಡಿದರು. ಕೊನೆಗೆ ನನ್ನನ್ನು ಕಳುಹಿಸಬೇಕೋ ಬೇಡವೋ ಎಂಬ ನಿರ್ಧಾರವನ್ನು ಅಪ್ಪನೇ ತೆಗೆದುಕೊಳ್ಳಬೇಕಿತ್ತು. ಕಾವ್ಯ ಅಕ್ಕ ಕೂಡ ಕೈ ಮುಗಿದು ನನ್ನ ಬಳಿ ಕ್ಷಮೆ ಕೇಳಿದರು. ಅದನ್ನು ನೋಡಿ ನನಗೆ ತುಂಬ ಹೆಮ್ಮೆ ಅನಿಸಿತು. ಅಪ್ಪ ಒಂದು ಷರತ್ತಿನ ಮೇಲೆ ನನ್ನನ್ನು ಕಳುಹಿಸಿದರು. ಮುಂದೆ ಇಂತಹ ಘಟನೆ ಮತ್ತೆ ನಡೆಯಬಾರದು ಎಂದು. ನಾನು ಮತ್ತೆ ನನ್ನ ಗಂಡನ ಮನೆಗೆ ಹೋದೆ. ಆದರೆ ಅಲ್ಲಿ ನನಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ನನ್ನ ಅತ್ತೆ ನನ್ನನ್ನು ನೆಲಕ್ಕೂ ಕಾಲಿಡಲು ಬಿಡುತ್ತಿರಲಿಲ್ಲ. ಯಾವುದೇ ಕೆಲಸವನ್ನು ಮಾಡಿಸುತ್ತಿರಲಿಲ್ಲ. ನನ್ನ ನಾದಿನಿ ಕಾವ್ಯ ಯಾವಾಗಲೂ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ಲು. ನಾನು ಮನಸ್ಸಿನಲ್ಲಿ ಬಹುಶಃ ಇವರೆಲ್ಲ ಬದಲಾಗಿರಬಹುದು, ಖಂಡಿತ ಕಾರ್ತಿಕ್ ಇವರಿಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿರಬೇಕು ಎಂದುಕೊಂಡೆ. ಆದರೆ ನಿಜವಾದ ಕಾರಣ ನಂತರ ಗೊತ್ತಾಯಿತು. ಒಂದು ದಿನ ನಾನು ತರಕಾರಿ ಕತ್ತರಿಸುತ್ತಿದ್ದೆ. ಆಗ ನನ್ನ ಅತ್ತೆ ನನ್ನ ಪಕ್ಕದಲ್ಲಿ ಕುಳಿತು, ಮಾಲಾ, ನಿನ್ನ ಅಣ್ಣ ಮಹೇಶ್ಗೆ ಈಗ ಎಷ್ಟು ವಯಸ್ಸು ಎಂದು ಕೇಳಿದರು. ನನಗೆ ಏನೋ ವಿಚಿತ್ರ ಅನಿಸಿತು. ನಾನು ಅವರಿಗೆ ಈಗ 27 ವರ್ಷ, ನಮ್ಮ ಅಮ್ಮ ಅವರಿಗೆ ಚಿಕ್ಕ ವಯಸ್ಸಿನ ತುಂಬ ಸುಂದರವಾದ ಹುಡುಗಿಯನ್ನು ಮದುವೆ ಮಾಡಿಸುತ್ತೇನೆ ಎಂದು ಹೇಳುತ್ತಾರೆ ಎಂದೆ. ಅದನ್ನು ಕೇಳಿ ಅತ್ತೆಯ ಮುಖ ಸ್ವಲ್ಪ ಮಂಕಾಯಿತು. ಸ್ವಲ್ಪ ಹೊತ್ತಿನ ನಂತರ ಅವರು, ಯಾಕೋ ಜನರಿಗೆ ಹೆಂಡತಿ ಯಾವಾಗಲೂ ಗಂಡನಿಗಿಂತ ಚಿಕ್ಕವಳೇ ಆಗಬೇಕು ಅನಿಸುತ್ತದೆ, ಆದರೆ ಹೆಂಡತಿ ಸ್ವಲ್ಪ ದೊಡ್ಡವಳಿದ್ದರೆ ಇಬ್ಬರ ನಡುವೆ ಹೆಚ್ಚು ಹೊಂದಾಣಿಕೆ ಇರುತ್ತದೆ ಎಂದರು. ನಾನು ಮೌನವಾಗಿಯೇ ಕೇಳುತ್ತಿದ್ದೆ. ನಂತರ ಅವರು ನೇರವಾಗಿ, ಮಾಲಾ, ಕಾವ್ಯ ಮತ್ತು ಮಹೇಶ್ ಅವರ ಮದುವೆಯಾದರೆ ನಿನ್ನ ಮತ್ತು ಕಾರ್ತಿಕ್ ಅವರ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ ಎಂದರು. ಈ ಮಾತು ಕೇಳಿ ನಾನು ಬೆಚ್ಚಿಬಿದ್ದೆ. ನಾನು, ಅತ್ತೆ, ಕಾವ್ಯ ಅಕ್ಕ ಅಣ್ಣನಿಗಿಂತ ತುಂಬ ದೊಡ್ಡವರು, ಜನ ಅವರಿಗೆ ಅಣ್ಣನ ಅಮ್ಮ ಅನ್ನುವಷ್ಟು ವಯಸ್ಸಿನವರು ಎಂದು ಹೇಳಿ ನಗುತ್ತಾರೆ ಎಂದೆ. ನನ್ನ ಮಾತು ಕೇಳಿ ಅತ್ತೆಯ ಮುಖ ಕೋಪದಿಂದ ಕೆಂಪಾಯಿತು. ಆದರೆ ಏನೂ ಹೇಳದೆ ಅಲ್ಲಿಂದ ಹೊರಟು ಹೋದರು. ಅವರು ಹೋದ ಕೂಡಲೇ ನಾನು ಕೆಲಸ ಬಿಟ್ಟು ರೂಮಿಗೆ ಹೋಗಿ ಅಮ್ಮನಿಗೆ ಫೋನ್ ಮಾಡಿದೆ. ನಡೆದದ್ದೆಲ್ಲವನ್ನ ಹೇಳಿದೆ. ಅಮ್ಮ ನಗುತ್ತಾ, ಚೆನ್ನಾಗಿದೆ, ನೀನು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀಯಾ. ನಾನು ಅಂದೇ ಯೋಚಿಸುತ್ತಿದ್ದೆ, ಕಾವ್ಯ ಇಷ್ಟು ಒಳ್ಳೆಯವಳಾಗಿ ಹೇಗೆ ಬದಲಾದಳು ಎಂದು. ನಿನ್ನ ಬಳಿ ಕ್ಷಮೆ ಕೇಳಿದ್ದು ಇದೇ ಕಾರಣಕ್ಕೆ. ತಾಯಿ ಮಗಳು ಇಬ್ಬರು ಇದೇ ಯೋಜನೆ ಮಾಡಿಕೊಂಡಿದ್ದರು. ಅದಕ್ಕೆ ನಿನ್ನೊಂದಿಗೆ ಇಷ್ಟು ಪ್ರೀತಿಯಿಂದ ವರ್ತಿಸುತ್ತಿದ್ದರು ಎಂದರು. ಸ್ವಲ್ಪ ಹೊತ್ತಿನ ನಂತರ ಅಮ್ಮ ಗಂಭೀರವಾಗಿ, ಆದರೆ ಮಾಲಾ, ನನಗೆ ಒಂದು ಭಯ ಇದೆ. ಕಾರ್ತಿಕ್ ನಿನ್ನ ಮೇಲೆ ಒತ್ತಡ ಹಾಕಿ ಕಾವ್ಯ ಮತ್ತು ಮಹೇಶ್ ಅವರ ಮದುವೆ ಮಾಡಿಸು ಎಂದು ಹೇಳಬಹುದು. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಮಹೇಶ್ ಈ ಮದುವೆಗೆ ಯಾವತ್ತೂ ಒಪ್ಪುವುದಿಲ್ಲ. ಆದ್ದರಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ನಮ್ಮ ಮನೆಗೆ ಬರಬೇಡ ಎಂದರು. ನಾನು ಅಮ್ಮನಿಗೆ ಚಿಂತಿಸಬೇಡಿ, ಹಾಗೇನೂ ಆಗುವುದಿಲ್ಲ ಎಂದು ಹೇಳಿ ಸಮಾಧಾನಪಡಿಸಿದೆ. ಆದರೆ ಒಳಗೊಳಗೆ ನನಗೂ ಭಯ ಶುರುವಾಯಿತು. ನಿಜವಾಗಿಯೂ ಕಾರ್ತಿಕ್ ನನ್ನ ಮೇಲೆ ಒತ್ತಡ ಹೇರಿದರೆ ಆಗ ನಾನು ಯಾರ ಪರ ನಿಲ್ಲಬೇಕು, ನನ್ನ ಗಂಡನ ಅಥವಾ ಅಣ್ಣನ? ನಾನು ಇದೇ ಯೋಚನೆಯಲ್ಲಿ ಇದ್ದಾಗ ಬಾಗಿಲು ತಟ್ಟಿದ ಶಬ್ದವಾಯಿತು. ಬಾಗಿಲು ತೆರೆದಾಗ ನನ್ನ ಅತ್ತೆ ಸಂತೋಷದಿಂದ ಹೊಳೆಯುವ ಮುಖದೊಂದಿಗೆ ನಿಂತಿದ್ದರು. ಅವರು ಉತ್ಸಾಹದಿಂದ, ಮಾಲಾ, ನೀನು ಕಾವ್ಯ ಜೊತೆ ಮಾರುಕಟ್ಟೆಗೆ ಹೋಗುತ್ತೀಯಾ ಎಂದು ಕೇಳಿದರು. ನಾನು ಹೋಗುತ್ತೇನೆ, ಆದರೆ ಏನಾಯಿತು, ಯಾಕೆ ಮಾರುಕಟ್ಟೆಗೆ ಹೋಗಬೇಕು ಎಂದು ಕೇಳಿದೆ. ಅವರು ಸಂತೋಷದಿಂದ, ತುಂಬ ಒಳ್ಳೆಯ ಸುದ್ದಿ, ಇವತ್ತೇ ಸಂಜೆ ಕಾವ್ಯ ಮದುವೆ, ಕೆಲವು ಅಗತ್ಯ ವಸ್ತುಗಳನ್ನು ತರಬೇಕು, ಅವಳಿಗೆ ಒಳ್ಳೆಯ ಲೆಹಂಗಾ ಕೂಡ ತೆಗೆದುಕೊಡು ಎಂದರು. ನಾನು ಆಶ್ಚರ್ಯದಿಂದ, ಏನು, ಯಾರ ಜೊತೆ ಮದುವೆ ಎಂದು ಕೇಳಿದೆ. ಅವರು, ದೇವರು ಕೊನೆಗೂ ನನ್ನ ಮಗಳ ಅದೃಷ್ಟ ತೆರೆದಿದ್ದಾನೆ, ಸಂಜೆ ಮದುವೆ ಇದೆ, ಬೇಗ ಹೋಗಿ ಅವಳಿಗೆ ಒಳ್ಳೆಯ ಗುಲಾಬಿ ಬಣ್ಣದ ಲೆಹಂಗಾ ತೆಗೆದುಕೊಂಡು ಬನ್ನಿ ಎಂದರು. ಆದರೆ ಯಾರ ಜೊತೆಯಲ್ಲಿ ಎಂದು ಹೇಳಲಿಲ್ಲ. ಅವರು ಹೋದ ಮೇಲೂ ನಾನು ಬಾಯಿ ತೆರೆದು ನಿಂತಿದ್ದೆ. ಇಲ್ಲಿ ಏನಾಗುತ್ತಿದೆ ಎಂದು ಯೋಚಿಸುತ್ತಿದ್ದೆ. ಆದರೂ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡೆ. ಸರಿ, ಒಳ್ಳೆಯದೇ ಆಯಿತು, ಈ ಸಮಸ್ಯೆ ನನ್ನ ತಲೆಯಿಂದ ಇಳಿಯಲಿ ಎಂದುಕೊಂಡೆ. ನಾನು ಕಾವ್ಯ ಅಕ್ಕನ ಜೊತೆ ಮಾರುಕಟ್ಟೆಗೆ ಹೋದೆ. ಅವರು ಗುಲಾಬಿ ಬಣ್ಣದ ಸುಂದರ ಲೆಹಂಗಾವನ್ನು ಆಯ್ಕೆ ಮಾಡಿದರು. ನಾನು ಕೇಳಿದೆ, ಅಕ್ಕ, ಮಧ್ಯಾಹ್ನದವರೆಗೂ ಅತ್ತೆ ನಿಮ್ಮ ಮದುವೆ ಬಗ್ಗೆ ಚಿಂತಿಸುತ್ತಿದ್ದರು, ಈಗ ಇದ್ದಕ್ಕಿದ್ದಂತೆ ಈ ಸಂಬಂಧ ಹೇಗೆ ಬಂತು? ಕಾವ್ಯ ನಾಚುತ್ತಾ, ಗೊತ್ತಿಲ್ಲ, ದೇವರು ನನ್ನ ಪ್ರಾರ್ಥನೆ ಕೇಳಿದಂತಾಗಿದೆ ಎಂದರು. ನಾನು ಮತ್ತೆ ವರನನ್ನು ನೋಡಿದ್ದೀರಾ ಎಂದು ಕೇಳಿದೆ. ಅವರು ನಾಚಿಕೆಯಿಂದ ತಲೆ ಆಡಿಸಿದರು. ನಮಗೆ ಮನೆಗೆ ಬೇಗ ಹೋಗಬೇಕಿದ್ದುದರಿಂದ ನಾನು ಹೆಚ್ಚು ವಿಚಾರಿಸಲಿಲ್ಲ. ಮನೆಗೆ ಬಂದ ಕೂಡಲೇ ಅತ್ತೆ ನನ್ನ ಬಳಿ ಬಂದು, ಮಾಲಾ, ಕಾರ್ತಿಕ್ನ ಮೇಲಾಣೆ, ಈ ಮದುವೆಯ ವಿಷಯವನ್ನು ಅವನಿಗೆ ಈಗ ಹೇಳಬಾರದು. ಕಾವ್ಯ ಮದುವೆಯಾಗಿ ಬೀಳ್ಕೊಡುಗೆ ಆಗುವವರೆಗೂ ಒಂದೇ ಒಂದು ಮಾತನ್ನು ಹೇಳಬೇಡ ಎಂದರು. ಅವರ ಮಾತು ಕೇಳಿ ನಾನು ದಂಗಾದೆ. ಅತ್ತೆ, ನೀವು ಏನು ಹೇಳುತ್ತಿದ್ದೀರಿ? ತಮ್ಮನಿಗೆ ತಿಳಿಯದೆ ಅಕ್ಕನ ಮದುವೆ ಹೇಗೆ ನಡೆಯುತ್ತದೆ ಎಂದು ಆಶ್ಚರ್ಯದಿಂದ ಕೇಳಿದೆ. ಆಗ ಅತ್ತೆ ಹೇಳಿದರು, ಆಮೇಲೆ ನಾನು ಕಾರ್ತಿಕ್ಗೆ ಹೇಳುತ್ತೇನೆ. ನಾನು ಏನು ಹೇಳದಿದ್ದಾಗ ಅವರು ಮುಂದುವರಿಸಿದರು, ಕಾರ್ತಿಕ್ನ ಸ್ವಭಾವ ನಿನಗೆ ಗೊತ್ತೇ ಇದೆ. ಪ್ರತಿಯೊಂದು ಸಂಬಂಧದಲ್ಲೂ 100 ತಪ್ಪುಗಳನ್ನು ಹುಡುಕುತ್ತಾನೆ. ಮತ್ತೆ ಈ ಸಂಬಂಧವು ಕೈತಪ್ಪಿ ಬಿಡಬಹುದು ಎಂದರು. ನಾನು ಸುಮ್ಮನೆ ತಲೆಯಾಡಿಸಿದೆ. ನಾನು ಕೇಳಿದೆ, ಅತ್ತೆ, ಮೆರವಣಿಗೆಯ ವ್ಯವಸ್ಥೆ ಏನು? ಅವರು ಹೇಳಿದರು, ಅದರ ಬಗ್ಗೆ ನೀನು ಚಿಂತಿಸಬೇಡ, ಹೋಗಿ ಕಾವ್ಯಳನ್ನು ಚೆನ್ನಾಗಿ ರೆಡಿ ಮಾಡು ಎಂದರು. ನನಗೆ ಮೇಕಪ್ ಚೆನ್ನಾಗಿ ಮಾಡಲು ಬರುತ್ತಿತ್ತು. ನಾನು ಮನಸಾರೆ ಕಾವ್ಯ ಅಕ್ಕನಿಗೆ ಮೇಕಪ್ ಮಾಡಿದೆ.
ಅವರು ಅಷ್ಟು ಸುಂದರವಾಗಿ ಕಾಣಬೇಕು. ಅವರ ವರ ಅವರನ್ನು ನೋಡಿದ ತಕ್ಷಣವೇ ಮಾರು ಹೋಗಬೇಕು. ನಂತರ ಅವರು ಮತ್ತೆ ನಮ್ಮ ಮನೆಗೆ ಹಿಂದಿರುಗಬಾರದು. ನನ್ನ ಜೀವನದಲ್ಲಿ ಶಾಂತಿ ಉಳಿಯಬೇಕು ಎಂದು ನಾನು ಮನಸ್ಸಿನಲ್ಲಿ ಬಯಸುತ್ತಿದ್ದೆ. ಮೇಕಪ್ ಆದ ನಂತರ ಕಾವ್ಯ ಅಕ್ಕ ಇನ್ನೂ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದರು. ಅವರು ಮೊದಲೇ ಸುಂದರವಾಗಿದ್ದರು. ಆದರೆ ಯಾವಾಗಲೂ ದುಃಖ ಮತ್ತು ಕಿರಿಕಿರಿಯಿಂದ ಇದ್ದ ಕಾರಣ ತಮ್ಮ ಬಗ್ಗೆ ಗಮನ ಕೊಡುತ್ತಿರಲಿಲ್ಲ. ನನ್ನ ಅತ್ತೆ ಅವರನ್ನು ನೋಡಿ ತುಂಬ ಸಂತೋಷಪಟ್ಟರು. ಅವರು ನನಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿ, ಈಗ ನೀನು ಹೋಗಿ ಚೆನ್ನಾಗಿ ಸಿದ್ಧವಾಗು ಎಂದರು. ನಾನು ನನ್ನ ರೂಮಿಗೆ ಹೋಗಿ ಒಂದು ಸುಂದರವಾದ ಡ್ರೆಸ್ ಧರಿಸಿ ಮೇಕಪ್ ಮಾಡಿಕೊಂಡು ಎಲ್ಲ ಆಭರಣಗಳನ್ನು ಹಾಕಿಕೊಂಡೆ. ನಾನು ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಸಿದ್ಧವಾಗಿ ರೂಮಿನಿಂದ ಹೊರಬರಲು ಬಾಗಿಲು ತೆಗೆಯಲು ಹೋದಾಗ ನಾನು ಬೆಚ್ಚಿಬಿದ್ದೆ. ನನ್ನ ರೂಮಿನ ಬಾಗಿಲನ್ನು ಹೊರಗಿನಿಂದ ಬೀಗ ಹಾಕಲಾಗಿತ್ತು. ನಾನು ಬಾಗಿಲನ್ನು ಜೋರಾಗಿ ಬಡಿದು ಬಾಗಿಲು ತೆಗೆಯಿರಿ ಎಂದು ಕೂಗತೊಡಗಿದೆ. ಆದರೆ ಯಾರೂ ಬಾಗಿಲು ತೆರೆಯಲಿಲ್ಲ. ಕೊನೆಗೆ ಕೂಗಿ ಕೂಗಿ ಸುಸ್ತಾಗಿ ಹಾಸಿಗೆಯ ಮೇಲೆ ಕುಳಿತುಕೊಂಡೆ. ಸುಮಾರು 2-3 ಗಂಟೆಗಳ ನಂತರ ಬಾಗಿಲು ತೆರೆಯಿತು. ನನ್ನ ಎದುರು ಕಾರ್ತಿಕ್ ನಿಂತಿದ್ದರು. ಅವರು ನನ್ನನ್ನು ನೋಡಿ ನಗುತ್ತಾ, ಏನಾಯಿತು, ಇಷ್ಟು ಸಿಂಗಾರ ಮಾಡಿಕೊಂಡು ಎಲ್ಲಿಗೆ ಹೊರಟಿದ್ದೆ ಎಂದು ಕೇಳಿದರು. ಅಷ್ಟರಲ್ಲಿ ನನ್ನ ಅತ್ತೆಯೂ ಅಲ್ಲಿಗೆ ಬಂದರು. ನಾನು ಕೋಪದಿಂದ, ಅತ್ತೆ, ನನ್ನ ರೂಮಿನ ಬಾಗಿಲಿಗೆ ಹೊರಗಿನಿಂದ ಬೀಗ ಹಾಕಿದ್ದು ಯಾರು ಎಂದು ಕೇಳಿದೆ. ನನ್ನ ಮಾತು ಕೇಳಿ ಅತ್ತೆ ಸ್ವಲ್ಪ ಗಾಬರಿಯಾದಂತೆ ನಟಿಸಿ, ಕಾರ್ತಿಕ್ ಮಗನೇ, ನಿನ್ನ ಜೊತೆ ಒಂದು ಮುಖ್ಯ ವಿಷಯ ಮಾತನಾಡಬೇಕು ಎಂದರು. ನಂತರ ಅವರು ಹೇಳಿದರು, ಕಾರ್ತಿಕ್, ಇಂದು ಕಾವ್ಯಾಗೆ ತುಂಬ ಒಳ್ಳೆಯ ಸಂಬಂಧ ಬಂದಿತ್ತು. ಹುಡುಗನ ಮನೆಯವರು ನನಗೆ ಪರಿಚಯದವರು. ಆದ್ದರಿಂದ ತಕ್ಷಣವೇ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅವಳ ಮದುವೆ ಮಾಡಿಸಿ ಅವಳನ್ನು ಬೀಳ್ಕೊಟ್ಟೆ. ನಂತರ ನನ್ನ ಕಡೆ ತಿರುಗಿ, ಸೊಸೆ, ನೀನು ಕಾವ್ಯ ಮದುವೆಗೆ ಬರಲು ಇಷ್ಟಪಡಲಿಲ್ಲ ಎಂದು ನಾನು ಭಾವಿಸಿದ್ದೆ. ಆದರೆ ಈಗ ನೋಡಿದರೆ ಯಾರೋ ನಿನ್ನ ರೂಮಿನ ಬಾಗಿಲನ್ನು ಹೊರಗಿನಿಂದ ಹಾಕಿದ್ದರು. ಬಹುಶಃ ಯಾವುದೋ ಮಗುವಿನ ತಮಾಷೆಯಾಗಿರಬಹುದು ಎಂದರು. ಅತ್ತೆ ನನಗೆ ಹೀಗೆ ಹೇಳುತ್ತಿದ್ದರೆ ಅತ್ತ ಕಾರ್ತಿಕ್ ಆಶ್ಚರ್ಯದಿಂದ ಬಾಯಿ ಬಿಟ್ಟೆ ನಿಂತಿದ್ದರು. ಕೊನೆಗೆ ಅವರು ಕೋಪದಿಂದ, ಅಮ್ಮ, ಇದು ಏನು ಮಾಡಿದಿರಿ? ನಾನು ಬದುಕಿದ್ದೇನೆ ಅಲ್ವಾ, ನಾನು ಸತ್ತಿರಲಿಲ್ವಲ್ಲ ಎಂದು ಹೇಳಿದರು. ಅಷ್ಟರಲ್ಲಿ ನನ್ನ ಅಮ್ಮನಿಂದ ಫೋನ್ ಬಂತು. ಅಮ್ಮ ಕೇಳಿದರು, ಮಾಲಾ, ನಿನ್ನ ಅಣ್ಣ ಮಹೇಶ್ ಎಲ್ಲಿಗೆ ಹೋಗಿದ್ದಾನೆ ಗೊತ್ತಾಗ್ತಿಲ್ಲ. ಬಹಳ ಹೊತ್ತಿನಿಂದ ಅವನ ಸುಳಿವೇ ಇಲ್ಲ. ಅವನು ನಿಮ್ಮ ಮನೆಗೆ ಬಂದಿದ್ದಾನೆಯೇ? ನಾನು, ಇಲ್ಲ ಅಮ್ಮ, ಇಲ್ಲಿ ಬಂದಿಲ್ಲ ಎಂದೆ. ಫೋನ್ ಇಟ್ಟ ನಂತರ ನನ್ನ ಅತ್ತೆ ಗಟ್ಟಿಯಾಗಿ ಹೇಳಿದರು, ಇಂದಿನ ನಂತರ ನೀನು ಎಂದಿಗೂ ಕಾವ್ಯ ಮನೆಗೆ ಹೋಗುವ ಮಾತನ್ನು ಆಡಬಾರದು. ಮತ್ತೊಮ್ಮೆ ಅಂತಹ ಮಾತು ಆಡಿದರೆ ನಾನು ಕಾರ್ತಿಕ್ನಿಂದ ನಿನಗೆ ವಿಚ್ಛೇದನ ಮಾಡಿಸುತ್ತೇನೆ ಎಂದರು. ಅವರ ಮಾತು ಕೇಳಿ ನಾನು ತುಂಬ ಹೆದರಿದೆ. ಮನಸ್ಸಿನಲ್ಲಿ, ನನಗೇನು ಅಗತ್ಯ, ನಾನು ಮತ್ತೆ ಈ ವಿಷಯವನ್ನು ಬಾಯಿಗೆ ತರುವುದೇ ಇಲ್ಲ ಎಂದುಕೊಂಡೆ. ಆದರೂ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು. ನನ್ನ ಜೊತೆ ಹೀಗೆ ಯಾಕೆ ನಡೆಯುತ್ತಿದೆ? ಅತ್ತೆ ಹೀಗೆ ಯಾಕೆ ಮಾಡುತ್ತಿದ್ದಾರೆ? ಇಷ್ಟು ದಿನ ಈ ಮದುವೆಯ ವಿಷಯವನ್ನು ನನಗೂ ಹೇಳಲಿಲ್ಲ, ಕಾರ್ತಿಕ್ಗೂ ಹೇಳಲಿಲ್ಲ. ನಾನು ಮತ್ತೆ ಅಮ್ಮನಿಗೆ ಕರೆ ಮಾಡಿ ಅಣ್ಣನ ಬಗ್ಗೆ ಕೇಳಿದೆ. ಅಮ್ಮ ಹೇಳಿದರು, ಚಿಂತಿಸಬೇಡ, ರಾತ್ರಿ ತುಂಬ ಹೊರಗೆ ತಿರುಗಾಡಿ ಈಗ ಮನೆಗೆ ಬಂದಿದ್ದಾನೆ. ಅಣ್ಣ ಸುರಕ್ಷಿತವಾಗಿದ್ದಾನೆ ಎಂದು ತಿಳಿದು ನನಗೆ ಸಮಾಧಾನವಾಯಿತು. ಆದರೂ ನನ್ನ ಮನಸ್ಸಿನಲ್ಲಿ ಕಾವ್ಯ ಮದುವೆ ಬಗ್ಗೆಯೇ ಯೋಚಿಸುತ್ತಿದ್ದೆ. ಮೊದಲು ಅವರ ಮದುವೆಯಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡಿದ್ದೆ. ಆದರೆ ಈಗ ಆ ಮದುವೆ ನನಗೆ ಸಂತೋಷ ಕೊಡುತ್ತಿರಲಿಲ್ಲ. ಯಾಕೋ ನನ್ನ ಮನಸ್ಸು ಅಶಾಂತವಾಗಿತ್ತು. ಹೀಗೆ 2 ತಿಂಗಳು ಕಳೆದವು. ಇನ್ನು ಕಾವ್ಯ ಮದುವೆ ಯಾರ ಜೊತೆ ಆಯಿತು, ಎಲ್ಲಿ ಆಯಿತು ಎಂಬುದು ನನಗೂ ಕಾರ್ತಿಕ್ಗೂ ಗೊತ್ತಿರಲಿಲ್ಲ. ಒಂದು ದಿನ ನನ್ನ ಅತ್ತೆ ಕಾವ್ಯ ಜೊತೆ ವಿಡಿಯೋ ಕರೆ ಮಾಡುತ್ತಿದ್ದರು. ನಾನು ಹಿಂದೆಯಿಂದ ಬಂದು ನಿಂತೆ. ಆಗ ಕಾವ್ಯ ಗಂಡನ ಕಡೆ ನನ್ನ ದೃಷ್ಟಿ ಹೋಯಿತು. ಅದನ್ನು ನೋಡಿದ ತಕ್ಷಣವೇ ನನ್ನ ಕಾಲಡಿ ನೆಲವೇ ಕುಸಿದಂತಾಯಿತು. ನಾನು ತಕ್ಷಣ ಓಡುತ್ತಾ ನನ್ನ ರೂಮಿಗೆ ಹೋಗಿ ಒಂದು ಹೊದಿಕೆಯನ್ನು ಹೊದ್ದಿಕೊಂಡು ಅತ್ತೆಗೆ ಗೊತ್ತಾಗದಂತೆ ಮನೆಯಿಂದ ಹೊರಬಂದೆ. ನೇರವಾಗಿ ನನ್ನ ತವರು ಮನೆಗೆ ಹೋಗಿ ಅಮ್ಮನನ್ನು ಅಪ್ಪಿಕೊಂಡು ಜೋರಾಗಿ ಅಳಲು ಆರಂಭಿಸಿದೆ. ಅಮ್ಮ ಗಾಬರಿಯಾಗಿ ಕೇಳಿದರು, ಏನಾಯಿತು ಮಾಲಾ, ಯಾಕೆ ಇಷ್ಟು ಅಳುತ್ತಿದ್ದೀಯಾ? ಮತ್ತೆ ಕಾರ್ತಿಕ್ ಜೊತೆ ಜಗಳ ಆಯಿತೆ? ನಾನು, ಇಲ್ಲ ಅಮ್ಮ, ಅಪ್ಪ ಎಲ್ಲಿದ್ದಾರೆ, ಅವರನ್ನು ಕರೆಸಿ ಅವರ ಜೊತೆ ಮಾತನಾಡಬೇಕು ಎಂದೆ. ಅಮ್ಮ ಮತ್ತೆ ಕೇಳಿದರು, ಮೊದಲು ಏನಾಯಿತು ಎಂದು ಹೇಳು. ಆದರೆ ನಾನು ಏನೂ ಹೇಳಲಿಲ್ಲ. ಅಪ್ಪ ಬರುವವರೆಗೂ ಮೌನವಾಗಿ ಕುಳಿತೆ. ಅಪ್ಪ ಮನೆಗೆ ಬಂದ ತಕ್ಷಣ ನಾನು ಕೋಪದಿಂದ, ಅಪ್ಪ, ನೀವು ಹೀಗೆ ಯಾಕೆ ಮಾಡಿದಿರಿ? ಅಮ್ಮನಿಗೆ ಯಾಕೆ ಮೋಸ ಮಾಡಿದಿರಿ ಎಂದು ಕೇಳಿದೆ. ನನ್ನ ಮಾತು ಕೇಳಿ ಅಪ್ಪ ದಂಗಾದರು. ಅವರು, ನಾನು ನಿನ್ನ ಅಮ್ಮನಿಗೆ ಯಾವ ಮೋಸವೂ ಮಾಡಿಲ್ಲ, ಏನಾಗಿದೆ, ಏನು ಹೇಳ್ತಿದ್ದೀಯಾ ಎಂದು ಕೇಳಿದರು. ನಾನು ಕೋಪದಿಂದ, ನಾನು ವಿಡಿಯೋ ಕಾಲ್ನಲ್ಲಿ ನೋಡಿದ್ದೇನೆ, ಕಾವ್ಯ ಮನೆಯಲ್ಲಿದ್ದವರು ನೀವೇ, ಅಂದರೆ ನೀವು ಕಾವ್ಯಳನ್ನು ಮದುವೆಯಾಗಿದ್ದೀರಿ ಎಂದೆ. ನನ್ನ ಮಾತು ಕೇಳಿ ಅಮ್ಮನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಅವರು ಸೋಫಾದ ಮೇಲೆ ಕುಸಿದು ಕುಳಿತರು. ಅಪ್ಪ ಕೂಡ ಗಾಬರಿಯಾಗಿ, ಮೊದಲು ನನ್ನ ಮಾತು ಕೇಳಿ ನನಗೆ ವಿವರಿಸಲು ಒಂದು ಅವಕಾಶ ಕೊಡು ಎಂದು ಹೇಳಿದರು. ನಾನು ಕೋಪದಿಂದ, ಇನ್ನೇನು ಹೇಳಲು ಉಳಿದಿದೆ ಅಪ್ಪ, ನೀವು ಎಲ್ಲವನ್ನ ಹಾಳು ಮಾಡಿಬಿಟ್ಟಿದ್ದೀರಿ ಎಂದೆ. ಅಪ್ಪ ಕಣ್ಣೀರಿನಿಂದ
ನಡೆದದ್ದು ತಪ್ಪಾಗಿದೆ ಎನ್ನುವುದು ನನಗೂ ಗೊತ್ತು. ಆದರೆ ನಾನು ಅಸಹಾಯಕನಾಗಿದ್ದೆ. ಆದರೂ ನೀನು ಅರ್ಥ ಮಾಡಿಕೊಂಡಿರುವ ಹಾಗಲ್ಲ. ನಾನು ಕಾವ್ಯಾಳನ್ನು ಮದುವೆಯಾಗಿಲ್ಲ ಎಂದರು. ನಾನು ಜೋರಾಗಿ, ನೀವು ಸುಳ್ಳು ಹೇಳುತ್ತಿದ್ದೀರಿ. ವಿಡಿಯೋ ಕಾಲ್ನಲ್ಲಿ ಕಾವ್ಯಾಳ ಹಿಂದೆ ನಿಂತಿದ್ದವರು ನೀವೇ ಎಂದು ಕೂಗಿದೆ. ನನ್ನ ಮಾತು ಕೇಳಿದ ಅಪ್ಪ ಹೇಳಿದರು, ಹೌದು, ವಿಡಿಯೋ ಕಾಲ್ನಲ್ಲಿ ಇದ್ದದ್ದು ನಾನೇ. ಆದರೆ ನಾನು ನನ್ನ ಮಗ ಮತ್ತು ಸೊಸೆಯನ್ನು ನೋಡಲು ಹೋಗಿದ್ದೆ. ಕಾವ್ಯ ಈಗ ನನ್ನ ಸೊಸೆ. ನಾನು ಮಹೇಶ್ ಮತ್ತು ಕಾವ್ಯ ಮದುವೆ ಮಾಡಿಸಿದ್ದೇನೆ ಎಂದರು. ಅಪ್ಪನ ಬಾಯಿಯಿಂದ ಈ ಮಾತು ಕೇಳುತ್ತಿದ್ದಂತೆ ನನ್ನ ಮತ್ತು ಅಮ್ಮನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ಕೆಲವು ಕ್ಷಣಗಳವರೆಗೆ ನಾವು ಮಾತೇ ಆಡಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನಾನು ನಡುಗುವ ಧ್ವನಿಯಲ್ಲಿ ಕೇಳಿದೆ, ಅಪ್ಪ, ನೀವು ಏನು ಹೇಳುತ್ತಿದ್ದೀರಿ? ಹೀಗೆ ಯಾಕೆ ಮಾಡಿದಿರಿ? ಕನಿಷ್ಠ ಅವರಿಬ್ಬರ ವಯಸ್ಸಿನ ಹೊಂದಾಣಿಕೆಯನ್ನಾದರೂ ನೋಡಬೇಕಿತ್ತು ಎಂದಾಗ ಅಪ್ಪ ಶಾಂತವಾಗಿ ಹೇಳಿದರು, ವಯಸ್ಸು ಮುಖ್ಯವಲ್ಲ. ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಹೊಂದಾಣಿಕೆ ಇರಬೇಕು. ನನ್ನ ಮಗನನ್ನು ನಾನು ಚೆನ್ನಾಗಿ ಬಲ್ಲೆ. ಅವನು ತುಂಬ ಒಳ್ಳೆಯವನು. ಕಾವ್ಯ ತುಂಬ ಒಳ್ಳೆಯ ಹುಡುಗಿ. ಅವಳು ಮನಸ್ಸಿನಿಂದ ಒಳ್ಳೆಯವಳು. ಅವಳು ಕಿರಿಕಿರಿ ಸ್ವಭಾವದಿಂದಿದ್ದು ನಿನ್ನ ಜೊತೆ ಜಗಳ ಮಾಡುತ್ತಿದ್ದದ್ದು ಅವಳ ಮದುವೆ ಆಗದೇ ಇದ್ದ ಕಾರಣ. ಅವಳ ಮದುವೆಯ ವಯಸ್ಸು ಮೀರುತ್ತಾ ಹೋಗುತ್ತಿತ್ತು. ಅದನ್ನು ಬಿಟ್ಟರೆ ಅವಳು ತುಂಬ ಒಳ್ಳೆಯವಳು ಎಂದು ಹೇಳುತ್ತಾ ಅವರು ಮುಂದುವರಿಸಿದರು. ಆ ದಿನ ನೀನು ನಿನ್ನ ಅಮ್ಮನ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ನಾನು ಎಲ್ಲವನ್ನ ಕೇಳಿದ್ದೆ. ಕಾವ್ಯ ಮತ್ತು ನಿನ್ನ ಅತ್ತೆಯ ಪರಿಸ್ಥಿತಿ ನೋಡಿ ನನಗೆ ತುಂಬ ಕರುಣೆ ಬಂತು. ಒಬ್ಬ ವಿಧವೆ ತನ್ನ ಮಗಳ ಮದುವೆಗಾಗಿ ಎಷ್ಟು ಕಷ್ಟಪಡುತ್ತಿದ್ದಾಳೆ ಎಂದು ನನಗೆ ಅನಿಸಿತು. ನಂತರ ನಾನು ಮಹೇಶ್ ಜೊತೆ ಮಾತನಾಡಿದೆ. ಅವನು ಯೋಚಿಸಲು ಸ್ವಲ್ಪ ಸಮಯ ಕೇಳಿದ. ಕೊನೆಗೆ ಮದುವೆಗೆ ಒಪ್ಪಿದ. ನಾನು ದೇವಸ್ಥಾನದಲ್ಲಿ ಅವರಿಬ್ಬರ ಮದುವೆ ಮಾಡಿಸಿದೆ. ಮನೆಯವರಿಗೆ ಏನೂ ಹೇಳಲಿಲ್ಲ. ಸಮಯ ಬಂದಾಗ ಹೇಳೋಣ ಅಂತ ಅಂದುಕೊಂಡೆ. ಮಾಲಾ, ಮಗಳೇ, ನನ್ನನ್ನು ನಂಬು. ಕಾವ್ಯ ಮಹೇಶ್ಗಿಂತ ವಯಸ್ಸಿನಲ್ಲಿ ದೊಡ್ಡವಳಾದರೂ ಅವಳು ತುಂಬ ಒಳ್ಳೆಯ ಹುಡುಗಿ. ಎಲ್ಲರ ಜೊತೆ ಬೆರೆಯುವ ಸ್ವಭಾವದವಳು. ಮಹೇಶ್ಗೂ ತನ್ನ ನಿರ್ಧಾರದ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಇಬ್ಬರು ಗಂಡ ಹೆಂಡತಿ ತುಂಬ ಪ್ರೀತಿಯಿಂದ ಬದುಕುತ್ತಿದ್ದಾರೆ ಎಂದರು. ಅಪ್ಪನ ಮಾತುಗಳನ್ನೆಲ್ಲ ಕೇಳಿದ ನಂತರ ಅಮ್ಮ ಜೋರಾಗಿ ಅಳಲು ಆರಂಭಿಸಿದರು. ನನಗೂ ಅಪ್ಪನ ಮೇಲೆ ತುಂಬ ಕೋಪ ಇತ್ತು. ಅಪ್ಪ ಹೀಗೆ ಮಾಡಬಾರದಿತ್ತು ಎಂದು ನನಗೆ ಅನಿಸಿತು. ಹೇಗೋ ಅಮ್ಮನನ್ನು ಸಮಾಧಾನಪಡಿಸಿದೆ. ಕಾಲ ಕಳೆದಂತೆ ಮನಸ್ಸಿಲ್ಲದಿದ್ದರೂ ಎಲ್ಲರೂ ಈ ಸಂಬಂಧವನ್ನು ಒಪ್ಪಿಕೊಂಡರು. ಆದರೆ ಮನಪೂರ್ವಕವಾಗಿ ಅಲ್ಲ. ಯಾಕೆಂದರೆ ಅಮ್ಮ ಇನ್ನೂ ಕಾವ್ಯ ಜೊತೆ ಮಾತನಾಡಿರಲಿಲ್ಲ. ಅವಳನ್ನು ಮನೆಗೂ ಕರೆಸಿಕೊಂಡಿರಲಿಲ್ಲ. ನಾನು ಕೂಡ ಕಾವ್ಯ ಜೊತೆ ಮಾತನಾಡುತ್ತಿರಲಿಲ್ಲ. ಈ ವಿಷಯವೆಲ್ಲ ಕಾರ್ತಿಕ್ಗೆ ತಿಳಿದಾಗ ಮೊದಲು ಅವರಿಗೆ ತುಂಬ ಆಶ್ಚರ್ಯವಾಯಿತು. ನಂತರ ಅವರ ಮುಖದಲ್ಲಿ ಸಂತೋಷ ಕಾಣಿಸಿತು. ಆದರೆ ಈ ಸಂಬಂಧದಿಂದ ನನಗೆ ಮಾತ್ರ ಯಾವುದೇ ಸಂತೋಷ ಇರಲಿಲ್ಲ. ಈ ವಿಷಯವನ್ನು ನಾನು ಕಾರ್ತಿಕ್ಗೆ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ಕಾರ್ತಿಕ್ ಹೇಳಿದರು, ಇಷ್ಟು ಚಿಂತಿಸಬೇಡ. ಇಬ್ಬರ ವಯಸ್ಸಿನಲ್ಲಿ ವ್ಯತ್ಯಾಸ ಇದೆ ಎಂದರೆ ಏನು? ಮುಖ್ಯವಾದದ್ದು ಅವರಿಬ್ಬರ ಮನಸ್ಸು ಒಂದಾಗಿರುವುದು. ಕಾವ್ಯ ಅಕ್ಕ ತಮ್ಮ ಮನೆಗೆ ಹೋಗಿದ್ದಾರೆ. ಈಗ ನಿನ್ನ ಜೀವನದಲ್ಲಿ ನಿನ್ನನ್ನು ಕಿರಿಕಿರಿ ಮಾಡುವವರು ಇಲ್ಲ. ಇದಕ್ಕೆ ನೀನು ಖುಷಿಪಡಬೇಕಲ್ಲವೇ? ನಾನು ಅವರ ಮಾತಿಗೆ ಯಾವುದೇ ಉತ್ತರ ಕೊಡಲಿಲ್ಲ. ಸುಮ್ಮನೆ ಹೋಗಿ ಹಾಸಿಗೆಯ ಮೇಲೆ ಮಲಗಿದೆ. ಏನು ಆಗಬೇಕಿತ್ತೋ ಅದು ಆಗಿ ಹೋಗಿತ್ತು. ಈಗ ಅದನ್ನು ಬದಲಾಯಿಸಲು ನಮ್ಮಿಂದ ಏನೂ ಸಾಧ್ಯವಿರಲಿಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಾನು ನನ್ನ ಅಪ್ಪ ಮತ್ತು ಕಾವ್ಯ ಅಕ್ಕನನ್ನು ಕ್ಷಮಿಸಬೇಕೇ? ಕಾವ್ಯಳನ್ನು ನನ್ನ ಅತ್ತಿಗೆಯಾಗಿ ಒಪ್ಪಿಕೊಳ್ಳಬೇಕೇ? ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.